ಹಲೋ ಗೈಸ್, ವೆಲ್ಕಮ್ ಟು ಬೈಕರ್ಸ್ ಐ ಪಾಯಿಂಟ್. ತುಂಬ ದಿವಸ ಆಯಿತು ನಿಮ್ಮೆಲ್ಲರನ್ನೂ ಮೀಟ್ ಮಾಡಿ. ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಹಾಕಿ. ತುಂಬ ಮೈ ಹುಷಾರಿಲ್ದಿರ ಆಗೋಗಿತ್ತು. ಸೊ ಅದಕ್ಕೆ ಎಲ್ಲರೂ ಬಂದುಬಿಟ್ಟು ಮಾಸ್ಕ್ಸ್ ಎಲ್ಲ ಹಾಕೊಂಡು ಎಲ್ಲಿ ಬೇಕಿದ್ರೂ ಮಾಸ್ಕ್ ಹಾಕೊಂಡು ಹೋಗಿ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ನಾನು ಇದೆಲ್ಲ ಯೂಸ್ ಮಾಡಿನೂ ನನಗೆ ಜ್ವರ ಬಂದಿತ್ತು. ಸೊ ಐ ಆಮ್ ರಿಕವರ್ಡ್ ಫ್ರಮ್ ದಟ್ ನೌ. ಸೊ ಇವತ್ತು ಬಂದುಬಿಟ್ಟು ಸ್ವಲ್ಪ ಹೊಸ ನ್ಯೂಸ್ ತಂದಿದ್ದೀನಿ. ಓಕೆ, ಸೊ ಲೆಟ್ ಗೆಟ್ ಇನ್ ಟು ದ ನ್ಯೂಸ್. ಸೊ ಫಸ್ಟ್ ನ್ಯೂಸ್ ಇವತ್ತಿಂದ ಏನಿದೆ ಅಂದರೆ, ಗೌರ್ಮೆಂಟ್ ಟು ಓನ್ 35.8% ಆಫ್ ಸ್ಟೇಕ್. ಇದು ಬಂದುಬಿಟ್ಟು ವೋಡಫೋನ್ ಮತ್ತು ಐಡಿಯಾ ಯೂಸರ್ಸ್ ಇದ್ದಾರಲ್ವ, ಸಿಮ್ ವಿ ಆ ಸಿಮ್ ಕಾರ್ಡ್ ಯೂಸರ್ಸ್ದು ಬಂದುಬಿಟ್ಟಿದ್ದು. ಗೌರ್ಮೆಂಟ್ ಟು ಓನ್ 35.8% ಸ್ಟೇಕ್ ಆನ್ ವೋಡಫೋನ್ ಐಡಿಯಾ ಆಫ್ಟರ್ ಕನ್ವರ್ಟಿಂಗ್ ದ ಡ್ಯೂಸ್ ಇನ್ ಟು ಈಕ್ವಿಟಿ. ಇದೇ ಬಂದುಬಿಟ್ಟು ಇವತ್ತಿನ ಫಸ್ಟ್ ನ್ಯೂಸ್. ಸೊ ಸೆಕೆಂಡ್ ನ್ಯೂಸ್ಗೆ ಹೋಗೋಣ. ಸೆಕೆಂಡ್ ನ್ಯೂಸ್ ಏನಿದೆ ಅಂದರೆ, ಬೆಂಗಾಲ್ ಬಾಯ್ದು ಪಬ್ಜಿ ರಿಲೇಟೆಡ್ ನ್ಯೂಸ್ ಇದು. ಬೆಂಗಾಲ್ ಬಾಯ್ ಆ್ಯಂಡ್ ಕರ್ನಾಟಕ ಗರ್ಲ್ ಫಾಲ್ ಇನ್ ಲವ್ ವೈಲ್ ಪ್ಲೇಯಿಂಗ್ ಪಬ್ಜಿ ಆ್ಯಂಡ್ ಗಾಟ್ ಮ್ಯಾರಿಡ್. ಇದೇ ಬಂದುಬಿಟ್ಟು ಸೆಕೆಂಡ್ ನ್ಯೂಸ್. ಇದನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ರೆಸಿಡೆಂಟ್ ಆಫ್ ಧೂಪ್ಗುರಿ in West Bengal used to play PUBG regularly. He got acquainted with a woman named Friza from Karnataka while playing the game. The two became friends first while playing the game. Later, when they realized their feelings for each other, they exchanged the numbers and spoke to each other over phone for hours. ಸೊ ಪಬ್ಜಿಯಿಂದ ಒಂದು ಮದುವೆನೇ ನಡೆದಿದೆ. ಓ ಗಾಡ್, ಈ ಥರನೂ ಪಬ್ಜಿಯಲ್ಲಿ ನಡೆಯುತ್ತಾ ಅಂತ ನನಗೆ ಇವತ್ತೇ ಗೊತ್ತಾಗ್ತಿದೆ. ಸೊ ಇದೇ ಬಂದುಬಿಟ್ಟು ಇವತ್ತಿನ ಸೆಕೆಂಡ್ ನ್ಯೂಸ್. ಸೊ ನೆಕ್ಸ್ಟ್ ಥರ್ಡ್ ನ್ಯೂಸ್ಗೆ ಹೋಗೋಣ. ಇದು ಸ್ವಲ್ಪ ಸ್ಯಾಡ್ ನ್ಯೂಸೇ. ಸೊ ಹೆಂಗೆ ಹೇಳೋದು, ಹ್ಯುಮ್ಯಾನಿಟಿ ಬೇಸ್ ಮೇಲೆ ನಡೆಯೋ ನ್ಯೂಸ್ ಇದು. ಯಾರು ಬಂದುಬಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಇದು ತಮಿಳ್ನಾಡುವಲ್ಲಿ ನಡೆದಿರೋದು, ಕೊಯಂಬತ್ತೂರಲ್ಲಿ. ವೈಲ್ಡ್ ಲೈಫ್ ಲೀಡರ್ಸ್ ಹೂ ಫೌಂಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆ್ಯಂಡ್ ಮಾಸ್ಕ್ ಫ್ರಮ್ ಎಲಿಫೆಂಟ್ ಹಾಕಿರೋ ಡಂಗಿಂದ ಬಂದುಬಿಟ್ಟು ಸ್ಯಾನಿಟರಿ ನ್ಯಾಪ್ಕಿನ್ಸು ಮತ್ತು ಮಾಸ್ಕ್ ಎಲ್ಲ ಸಿಕ್ಕಿದೆ. ಶಾಕಿಂಗ್ ಅಮೌಂಟ್ ಆಫ್ ವೇಸ್ಟ್ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಸ್ಯಾನಿಟರಿ ನ್ಯಾಪ್ಕಿನ್, ಮಾಸ್ಕ್, ಮಿಲ್ಕ್ ಪ್ಯಾಕೆಟ್, ಬಿಸ್ಕೆಟ್ಸ್, ರ್ಯಾಪರ್ಸ್, ಸಾಂಬಾರ್ ಸ್ಯಾಶೆಟ್ಸ್, ಪಾಲಿಥೀನ್ ಬ್ಯಾಗ್ಸ್ ಎಕ್ಸೆಟ್ರಾ ವೇರ್ ಫೌಂಡ್ ಇನ್ ಅ ಪೈಲ್ ಆಫ್ ಡಂಗ್, ಪಾಸಿಬಲಿ ಒನ್ ಆಫ್ ದ ವೈಲ್ಡ್ ಎಲಿಫೆಂಟ್. ದಿಸ್ ಇಸ್ ದ ನ್ಯೂಸ್. ಸೊ ಬಂದುಬಿಟ್ಟು ಯಾರು ಏನು ಯೂಸ್ ಮಾಡಿದ್ರು, ಪಾಲಿಥೀನ್ ಕವರ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಇದೆಲ್ಲ ಬಂದುಬಿಟ್ಟು ಡಸ್ಟ್ಬಿನ್ ವ್ಯಾನ್ ಬರುತ್ತೆ, ಆ ಗಾಡಿಯಲ್ಲಿ ಹಾಕಿ ಅಲ್ಲಿ ಇಲ್ಲಿ ಅಂತ ರೋಡಲ್ಲಿ ಹಾಕಿಬಿಡಬೇಡಿ. ಅದರಿಂದ ಇವಾಗ ಇದು ಎಲಿಫೆಂಟಿಗೆ ಅಫೆಕ್ಟ್ ಆಗಿರೋದು, ಕೌಗೂ ಅಫೆಕ್ಟ್ ಆಗಿದೆ, ಮತ್ತು ಗೋಟುಗೂ ಅಫೆಕ್ಟ್ ಆಗಿದೆ, ಶೀಪ್ಗೂ ಅಫೆಕ್ಟ್ ಆಗಿದೆ. ಸೊ ಇದೆಲ್ಲ ಬಂದುಬಿಟ್ಟು ಡೈಲಿ ಬೇಸಿಸ್ ಮೇಲೆ ಅದಕ್ಕೆ ಪಾಪ ಗೊತ್ತಾಗಲ್ಲ ಯಾವ ತಿನ್ಬೇಕು ಯಾವ ತಿನ್ನಬಾರ್ದು ಅಂತ. ಪಾಪ ತಿನ್ಬಿಡುತ್ತೆ, ಆಮೇಲೆ ಸಿಕ್ಕಾಕೊಂಡು ಅದಕ್ಕೆ ಪಾಪ ಕಷ್ಟ. ನಮಗೆ ಬಾಯಿ ಇದೆ, ಮಾತಾಡ್ತೀವಿ, ಏನಿದ್ರು ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಏನಿದೆ ನಮ್ಮ ಕಷ್ಟ ಹೇಳ್ಕೊತೀವಿ. ಪಾಪ ಅದಕ್ಕೆ ಎಲ್ಲಿಂದ ಮಾತಾಡ್ತದೆ, ಅದಕ್ಕೆ ಮಾತಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ, ಪಾಲಿಥೀನ್ ಬ್ಯಾಗ್ಸನ್ನು ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಇನ್ನೊಂದು ಬಂದುಬಿಟ್ಟು ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಇದು ಹಾಲು ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಆ ಎಜ್ಜಿಗೆ ಟಿಪ್ ಇದೆ ಅಲ್ವಾ, ಆ ಟಿಪ್ಪನ್ನ ಬಂದುಬಿಟ್ಟು ಅರ್ಧ ಕಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಫುಲ್ಲಾಗಿ ಕಟ್ ಮಾಡಿಬಿಟ್ಟು ಅದು ಟಿಪ್ಪು ಬಂದುಬಿಟ್ಟು ಆಚೆ ನೀವು ಬಿಸಾಕಿದಾಗ ಆ ಟಿಪ್ಪು ಬಂದುಬಿಟ್ಟು ಹಸು ಅಥವಾ ಗೋಟು, ಶೀಪು, ಕುರಿ ಯಾವುದನ್ನ ತಿನ್ಬಿಟ್ರೆ ಅದಕ್ಕೆ ಅಫೆಕ್ಟ್ ಆಗುತ್ತೆ. ಸೊ ಆ ಚಿಕ್ಕದು ಅದು ಕಣ್ಣು ಕಾಣಿಸಲ್ಲ, ನಮಗೂ ಕಾಣಿಸಲ್ಲ, ಏನಾಗುತ್ತೆ ಅಂತ ಬಿಟ್ಬಿಡ್ತೀವಿ. ಸೊ ಅದನ್ನು ಬಿಡೋಕ್ಕೆ ಹೋಗಬೇಡಿ ಪ್ಲೀಸ್, ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಸೊ ಇದೇ ಇವತ್ತಿನ ಥರ್ಡ್ ನ್ಯೂಸ್. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ಸೊ ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದರೆ, ಶುಡ್ ದ ಕ್ಲಾಸ್ 10th ಆ್ಯಂಡ್ ಕ್ಲಾಸ್ 12th CBSE ಬೋರ್ಡ್ ಎಕ್ಸಾಮ್ ಕಂಡಕ್ಟೆಡ್ ಆನ್ಲೈನ್. ಇದು CBSE ಎಕ್ಸಾಮ್ಸ್ ಇದೆ ಅಲ್ವಾ, 10th ಆ್ಯಂಡ್ 12th ಅವ್ರದ್ದು ಬಂದುಬಿಟ್ಟು ಆನ್ಲೈನಲ್ಲಿ ಕಂಡಕ್ಟ್ ಮಾಡಬೇಕಾ ಅಂತ ಒಂದು ಕ್ವೆಶ್ಚನ್ ಕ್ಲೈಮ್ ಆಗಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. School students, parents and school teachers also wait and watch. Educators suggest the students continue to study hard and prepare well for the board examinations. Depending on the situations at the decided time of exams, the respective boards will take their decision keeping in the mind, of course, of all aspects, the health and safety of student is foremost among them, says Kavita Chatterjee, principal of Orchids, the international school, Kurla, Mumbai. ಇದೇ ಬಂದುಬಿಟ್ಟು ಇವತ್ತಿನ ಫೋರ್ತ್ ನ್ಯೂಸ್.
ಸೊ ಇದು 12th ಮತ್ತು 10th ಎಕ್ಸಾಮ್ CBSE ಇದು ಬಂದುಬಿಟ್ಟು ಆನ್ಲೈನಲ್ಲಿ ಕಂಡಕ್ಟ್ ಮಾಡೋಕ್ಕೆ ಚಾನ್ಸಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದು ನ್ಯೂಸ್ ಬಂದುಬಿಟ್ಟು ಒಂದು 2 days ಬ್ಯಾಕ್ ಬಂದಿದ್ದು ನ್ಯೂಸು. ನನಗೆ ಸ್ವಲ್ಪ ಮೈ ಹುಷಾರು ಇಲ್ದಿರೋ ರೀಸನ್ನಿಂದ ನಾನು ಇದನ್ನು ಹೇಳೋಕ್ಕಾಗಿಲ್ಲ. ಈ ನ್ಯೂಸು ಇವಾಗ ಹೇಳ್ಬಿಡ್ತೀನಿ. PM Modi's photo to be removed from COVID vaccination certificates in 5 poll bound states. ಇವಾಗ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ತೊಗೊಂಡಿದ ಮೇಲೆ ಆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟಲ್ಲಿ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವ್ರದ್ದು ಫೋಟೋ ಇರುತ್ತೆ. ಆ ಫೋಟೋನ ಬಂದುಬಿಟ್ಟು ಇವತ್ತಿಂದ ಬಂದುಬಿಟ್ಟು ರಿಮೂವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂತ ಗೊತ್ತಿಲ್ಲ, ಎಷ್ಟು ಮಟ್ಟಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಯಾವ್ಯಾವ ಸ್ಟೇಟ್ಸಲ್ಲಿ ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಉತ್ತರ ಪ್ರದೇಶ್, ಉತ್ತರಾಖಂಡ್, ಪಂಜಾಬ್, ಮಣಿಪುರ್ ಆ್ಯಂಡ್ ಗೋವಾ. ಈ ಪ್ಲೇಸಸ್ ಎಲ್ಲ ಬಂದುಬಿಟ್ಟು ಆ ಫೋಟೋ ರಿಮೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಟ್ ವಿಲ್ ಬಿ ರಿಮೂವ್ಡ್ ಅಂತಲೂ ಹೇಳಿದ್ದಾರೆ. ಸೊ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಸೊ ಇದೇ ಇವತ್ತಿನ ಬಂದುಬಿಟ್ಟು 5th ನ್ಯೂಸ್. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಇದು ಸ್ವಲ್ಪ ಒಂಥರ ವಿಯರ್ಡ್ ಆಗಿರೋ ನ್ಯೂಸು. ಏನಿದೆ ಅಂದರೆ ಅ 48-year-old ವುಮನ್ ಪೊಸೆಸಸ್ ಆಸ್ 22-year-old daughter enrolls in a college, dates a young guy and secures loan. ಇದು ಎಷ್ಟು ಚೀಪಾಗಿರೋ ಕ್ಯಾರೆಕ್ಟರ್ ಅಂತ ನೀವೇ ಯೋಚನೆ ಮಾಡಿ. ಒಂದು 48 years old ವುಮನ್ ಬಂದುಬಿಟ್ಟು 22-year-old ಹುಡುಗಿ ಥರ ಪೊಸೆಸ್ ಆಗಿ, ಮೀನ್ಸ್ ಅವರು ಅದು ಸ್ಪಾಗೆಲ್ಲ ಹೋಗ್ಬಿಟ್ಟು ಚೇಂಜ್ ಮಾಡ್ಕೋತಾರವ, ಆ ಥರ ಚೇಂಜ್ ಮಾಡಿಕೊಂಡು ಅವ್ರ ಬಾಡಿ ಇದನ್ನು ಹೇರ್ ಸ್ಟೈಲ್ಸು ಫೇಶಿಯಲ್ ಎಲ್ಲ ಸ್ವಲ್ಪ ಮಾಡಿಕೊಂಡು ಒಂದು 48-year-old ವುಮನ್ ಬಂದುಬಿಟ್ಟು 22 years old ವುಮನ್ ಆಗಿ ಚೇಂಜ್ ಆಗಿ ಅವ್ರು ಬಂದುಬಿಟ್ಟು ಒಂದು ಕಾಲೇಜಲ್ಲಿ ಸೇರಿದ್ದಾರೆ. ಆ ಕಾಲೇಜಲ್ಲಿ ಸೇರಿರೋದೇ ಫಸ್ಟ್ ಮೇನ್ ತಪ್ಪು. ಸೆಕೆಂಡ್ ಬಂದುಬಿಟ್ಟು ಒಂದು ಯಂಗ್ ಬಾಯ್ನ ಬಂದುಬಿಟ್ಟು ಡೇಟ್ ಮಾಡಿದ್ದಾರೆ. ಡೇಟ್ ಮಾಡಿಬಿಟ್ಟು ಅವ್ರ ಹತ್ರ ಇಂದ ಕಾಸೆಲ್ಲ ಎತ್ಕೊಂಡು ಅವ್ರನ್ನ ಲೋನ್ಸ್ ಎಲ್ಲ ಬಂದುಬಿಟ್ಟು ಅವರು ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಬ್ರೀಫಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. 48 years old young woman from US posed a 22 years old daughter, got enrolled in a university, applied and secured loans and a driving license. She even dated a younger man who believed she was 22. ಪಾಪ ಆ ಹುಡುಗ ಬಂದುಬಿಟ್ಟು ಈ ಅಮ್ಮನ್ನ ಬಂದುಬಿಟ್ಟು 22 years old ಅಂದ್ಕೊಂಡೇ ಇದ್ದಿದ್ದಾರೆ. ಸೊ ದಿಸ್ ಇಸ್ ನಾಟ್ ಅಟ್ ಆಲ್ ಗುಡ್. ಸೊ ನೆಕ್ಸ್ಟ್ ನ್ಯೂಸ್ಗೆ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದರೆ ಒಂದು ಸಾಂಗು, ಹಿಂದಿ ಸಾಂಗ್ ತುಂಬ ಫೇಮಸ್ ಆಯಿತು, ಬಚ್ಪನ್ ಕಾ ಪ್ಯಾರ್ ಅಂತ. ಆ ಹುಡುಗನಿಗೆ ಬಂದುಬಿಟ್ಟು ಆಕ್ಸಿಡೆಂಟ್ ಆಗಿತ್ತು. ಒಂದು 2 days ಬ್ಯಾಕ್ ಬಂದುಬಿಟ್ಟು ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ನ್ಯೂಸ್ ಬಂದಿದೆ. ಬಚ್ಪನ್ ಕಾ ಪ್ಯಾರ್ ಬಾಯ್ ಸಹದೇವ್ ಡಿರ್ಡೋ ಏಜ್ 10 ಟು ಲಾಂಚ್ NFT ಕಲೆಕ್ಷನ್ಸ್. ಇದೇ ಬಂದುಬಿಟ್ಟು ಇರೋದು. ಸೊ ದಟ್ ಬಾಯ್ ಈಸ್ ಸೇಫ್ ಆ್ಯಂಡ್ ಸೆಕ್ಯೂರ್ ಫ್ರಮ್ ಆಕ್ಸಿಡೆಂಟ್ ಆ್ಯಂಡ್ ದಿಸ್ ನ್ಯೂಸ್ ಗಾಟ್ ವೈರಲ್. ಆ್ಯಂಡ್ ಇದು ಅವ್ರದ್ದೇ ಬಂದುಬಿಟ್ಟು ಇನ್ನೊಂದು ನ್ಯೂಸ್ ಏನು ಬಂದಿದೆ ಅಂದರೆ ಈಸ್ ಗೋಯಿಂಗ್ ಟು ಲಾಂಚ್ ಸಮ್ ನ್ಯೂ ಟೈಪ್ ಆಫ್ ಕಲೆಕ್ಷನ್ಸ್ ಅಂತ. ಅವರು ರಿಕವರಿ ಆಗಿರೋದು ಒಂದು, ಇನ್ನೊಂದು ಬಂದುಬಿಟ್ಟು ಅವ್ರದ್ದು ಏನೋ ಒಂದು ಕಲೆಕ್ಷನ್ಸ್ ಬಂದುಬಿಟ್ಟು ಲಾಂಚ್ ಆಗ್ತಿದೆ. ಐ ಥಿಂಕ್ ಇಟ್ಸ್ ಡ್ರೆಸ್ ಕಲೆಕ್ಷನ್ಸ್ ಅನ್ಕೋತೀನಿ. ನೋಡೋಣ ಏನಂತ. NFT ಓಕೆ. ಸಹದೇವ್ ಡಿರ್ಡೋ ಓಕೆನಾ, ತಪ್ಪಾಗಿ ತಿಳ್ಕೊಬೇಡಿ. The 10 years old who gained internet fame after a clip of him singing Bachpan Ka Pyar was viral as he entered the NFT or non-fungible token space. He is arguable as the youngest in the India to make the foray into digital asset space. So this is the news for today. So next main news ಏನಿದೆ ಅಂದರೆ a bomb found in Delhi Ghazipur flower market. Police Commissioner Rakesh Asthana has said. ಯಾವುದೋ ಒಂದು ಬಾಂಬ್ನ ಬಂದುಬಿಟ್ಟು ಕಂಡುಹಿಡಿದಿದ್ದಾರೆ ಡೆಲ್ಲಿಯಲ್ಲಿ ಒಂದು ಫ್ಲವರ್ ಮಾರ್ಕೆಟಲ್ಲಿ. ಅದನ್ನು ಬ್ರೀಫ್ ಮಾಡ್ತೀನಿ. Delhi Police Commissioner Rakesh Asthana on Friday said that an improvised explosive device, that is IED, has been found in Ghazipur flower market. The Delhi police rushed a bomb disposal squad to the flower market after the recovery of the unattended bag. The fire engines were also sent to the site, Delhi police said. So ಬಾಂಬ್ ಯಾವುದೋ ಒಂದು ಕಂಡುಹಿಡಿದಿದ್ದಾರೆ ಡೆಲ್ಲಿ ಫ್ಲವರ್ ಮಾರ್ಕೆಟಲ್ಲಿ. ಫ್ಲವರ್ ಮಾರ್ಕೆಟಲ್ಲಿ ಸಿಕ್ಕಿರೋ ಬಾಂಬ್ ಬಂದುಬಿಟ್ಟು ಒಂದು ಬ್ಯಾಗಲ್ಲಿತ್ತು. ಆ ಬ್ಯಾಗ್ನ ಕಂಡುಹಿಡಿದುಬಿಟ್ಟು ಅದರಲ್ಲಿ ಏನು ಎಕ್ಸ್ಪ್ಲೋಸಿವ್ ಇತ್ತು ಅದನ್ನು ಅವರು ರಿಕವರ್ ಮಾಡ್ಕೊಂಡಿದ್ದಾರೆ.
ಅಲಾಂಗ್ ವಿತ್ ದಮ್ ಸ್ವಲ್ಪ ಇವರು ಇದ್ದಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟ್ ಟೀಮು. ಅವ್ರು ಸಪೋಸ್ ಏನಿ ಅಂಟುವರ್ಡ್ ಕೆಲಸ ಆದರೆ ಅವ್ರು ಬಂದುಬಿಟ್ಟು ಅದಕ್ಕೆ ಬೇಕಲ್ವಾ ಸೆಕ್ಯೂರ್ ಮಾಡೋಕ್ಕೆ. ಸೊ ದಿಸ್ ಇಸ್ ದ ಟೀಮ್. ಸೊ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಸ್ ಕೆಲಸ ಇಲ್ಲಿ ನೀವು ಕೆಲಸ ಥರ ಬಂತು, ಅದು ಬಗ್ಗೆ ಹೇಳಿಬಿಟ್ಟೆ. ಸೊ ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದರೆ, ನಂದನ್ ರಿಸೀವ್ಡ್ ಲಿಸಾರ್ಡ್ ಇನ್ ಹೀಸ್ ಪೊಂಗಲ್ ಗಿಫ್ಟ್ ಫ್ರಮ್ ರೇಷನ್. ಇದು ತಮಿಳ್ನಾಡು ನಡೆದಿರೋ ಘಟನೆ. ಯಾ ಇಟ್ಸ್ ಲೈಫ್ ಇಟ್ಸ್ ದಿಸ್ ನ್ಯೂಸ್ ಇಸ್ ಅಬೌಟ್ ಲೈಫ್. Nandan received lizard in his Pongal gift from ration. He complained and went to media. Instead of taking action, they charged him with a non-bailable offense. ಅವ್ರು ಬಂದ್ಬಿಟ್ಟು ಮೀಡಿಯಾಗೆ ಎತ್ಕೊಂಡು ಹೋಗಿರೋ ಕಾರಣದಿಂದ ಅವ್ರ ಮೇಲೆ ಬಂದ್ಬಿಟ್ಟು ನಾನ್ ಬೇಲಬಲ್ ಅಫೆನ್ಸ್ನ ಒಂದು ಹಾಕಿದ್ದಾರೆ. ಡ್ಯೂ ಟು ದಿಸ್ ಕೈಂಡ್ ಆಫ್ ಮೆಂಟಲ್ ಟಾರ್ಚರ್, ಹಿಸ್ ಸನ್ ಕುಪ್ಪುಸ್ವಾಮಿ ಕಮಿಟೆಡ್ ಸೂಸೈಡ್. ಆ್ಯಸ್ ಸೋಷಿಯಲ್ ಮೀಡಿಯಾ ಇಸ್ ಸೈಲೆಂಟ್ ಆನ್ ದಿಸ್ ಇಶ್ಯೂ. ಜಸ್ಟಿಸ್ ಫಾರ್ ಕುಪ್ಪುಸ್ವಾಮಿ. ಇದು ಹೆಂಗೆ ಹೇಳೋದಂದರೆ, ಒಂದು ಜಸ್ಟಿಸ್ ಮೇಲೆ ಇನ್ನೊಂದು ಜಸ್ಟಿಸ್ ಮೇಲೆ ಇನ್ನೊಂದು ಜಸ್ಟಿಸ್ ಅಂತ ಹ್ಯಾಶ್ಟ್ಯಾಗ್ಸ್ ವೈರಲ್ ಆಗ್ತಾನೆ ಇದೆ. ಆದರೆ ಯಾವುದೂ ಇಂಪ್ರೂವ್ಮೆಂಟ್ ಇಲ್ಲ. ಮೀಡಿಯಾ ಕಡೆಯವರು ಏನು ಏನು ನೆಸೆಸರಿ ಆ್ಯಕ್ಷನ್ಸ್ ತೊಗೋತಾ ಇಲ್ಲ. ಅದು ಏನು ಮಾಡ್ತಿದ್ದಾರೋ ಅದು ದೇವರಿಗೆ ಬಿಟ್ಟಿದ್ದು. ಪಾಪ ಒಂದು ಲೈಫ್ ಹೋಗ್ತಿದೆ. ಏನಂತ ಹೇಳಿದ್ರಿ, ಸುಮ್ಮನೆ ಒಂದು ಲೈಫ್ ಅಂದರೆ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದು ಸ್ವಲ್ಪ ಮೆಡಿಕಲ್ ಬೇಸ್ ನ್ಯೂಸು. ಏನಿದೆ ಅಂದರೆ, surgeons at University of Maryland have transplanted a genetically modified pig heart into a 57-year-old patient, the first successful procedure of its kind. Okay, xenotransplantation. ಇದರ ಹೆಸರು ಬಂದ್ಬಿಟ್ಟು xenotransplantation is the next stage of evolution of organ transplantation and will save lives of thousands. So this is a great and fabulous move from the doctors. ದಟ್ ಈಸ್ ಸರ್ಜನ್ಸ್ ಆಫ್ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಅನ್ನೋ ಒಂದು ಕಂಟ್ರಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಬಂದುಬಿಟ್ಟು ಇರೋ ಸರ್ಜನ್ಸ್ ಬಂದುಬಿಟ್ಟು ಒಂದು ಒಳ್ಳೆ ಮೂವ್ ತೊಗೊಂಡಿದ್ದಾರೆ. ಸೊ ದಿಸ್ ಮೂವ್ ಇಸ್ ವೆರಿ ವೆರಿ ಅಪ್ರಿಷಿಯೇಟಬಲ್. ಸೊ ಇದೇ ಇವತ್ತಿನ ನ್ಯೂಸು. ಸೊ ಐ ಆಮ್ ಸೀಯಿಂಗ್ ವೆದರ್ ಐ ಆಮ್ ಗೆಟಿಂಗ್ ಎನಿ ಇಂಪಾರ್ಟೆಂಟ್ ನ್ಯೂಸ್. ಸೊ ಇದು ಇಂಡಿಯನ್ ಆರ್ಮಿದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದು 5 days ಬ್ಯಾಕ್ ಬಿಫೋರ್ ಬಂದಿರೋ ನ್ಯೂಸು. ಇಂಡಿಯನ್ ಆರ್ಮಿ ಟು ಗೆಟ್ ಎ ನ್ಯೂ ಯೂನಿಫಾರ್ಮ್ ಆಫ್ಟರ್ 14 years designed by NIFT will be made available to all 13 lakh soldiers. The new advanced combat uniform of Indian Army is prepared with digital disruptive patterns and for more comfort. The uniform will be unveiled on the Army Day, that is Jan 15th. ನಾಳೆ ಬಂದುಬಿಟ್ಟು ಆರ್ಮಿ ಡೇ ಇರೋ ರೀಸನಿಂದ ಈ ಡ್ರೆಸ್ ಬಂದುಬಿಟ್ಟು ಅವ್ರಿಗೆ ನಾಳೆ ಸಿಗುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಇದೇ ಬಂದುಬಿಟ್ಟು ಲಾಸ್ಟ್ ಕಂಟೆಂಟ್. ಸೊ ಈ ಕಂಟೆಂಟ್ ಏನಿದೆ ಅಂದರೆ ಇಟ್ಸ್ ಹಿಂಗೆ ಹೇಳೋದು, ಇಟ್ಸ್ ಎಜುಕೇಷನಲ್ ಬೇಸ್ಡ್ ಕಂಟೆಂಟ್. ಎಷ್ಟು ಜನ ಗೊತ್ತಿತ್ತೋ ಇದು ಗೊತ್ತಿಲ್ಲ. ದಿಸ್ ಈಸ್ ಅ ಸೈಟ್ ಆಫ್ ಇಂಪ್ಯಾಕ್ಟ್ ಫ್ರಮ್ ದಿ ಆಸ್ಟ್ರಾಯ್ಡ್ ದಟ್ ಕಿಲ್ಡ್ ಡೈನೋಸರ್ಸ್ 66 million years ago. 66 million years ಎಗೋ ಬಂದುಬಿಟ್ಟು ಒಂದು ಆಸ್ಟ್ರಾಯ್ಡ್ ಅಟ್ಯಾಕ್ ಆಯಿತು. ಆ ಆಸ್ಟ್ರಾಯ್ಡ್ ಅಟ್ಯಾಕ್ ಆಗಿರೋ ರೀಸನಿಂದ ಅರ್ತ್ ಮೇಲೆ ಇದ್ದಿರೋ ಎಲ್ಲ ಡೈನೋಸರ್ಸ್ ಬಂದುಬಿಟ್ಟು ಎಕ್ಸ್ಟಿಂಕ್ಟ್ ಆಗೋಗಿತ್ತು. ಈ ಜಾಗ ಬಂದುಬಿಟ್ಟು ಚಿಕ್ಸ್ ಕ್ಲಬ್ ಕ್ರೇಟರ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಅ ಡಯಾಮೀಟರ್ ಆಫ್ 150 km ಆ್ಯಂಡ್ ಎ ಡೆಪ್ತ್ ಆಫ್ ಅರೌಂಡ್ 20 km. ಇದೇ ಬಂದುಬಿಟ್ಟು ಈ ಪ್ಲೇಸ್ ನೋಡ್ಕೊಳ್ಳಿ. ದಿಸ್ ಇಸ್ ದ ಪ್ಲೇಸ್. ಗೊತ್ತಾಗ್ತಿದೆಯಾ? ಈ ಮ್ಯಾಪಲ್ಲೂ ತೋರಿಸ್ತೀನಿ. ಸಾರಿ ಇಫ್ ಇಟ್ ಈಸ್ ಬ್ಲರ್. ಈ ವಿಡಿಯೋ ಎಡಿಟು ಮಾಡಲ್ಲ, ಎಡಿಟ್ ಮಾಡಿದ್ರೆ ಹಂಗೆ ಹಾಕ್ತೀನಿ ನಾನು. ಅದಕ್ಕೆ ಎಡಿಟ್ ಮಾಡೋ ಥರ ಇದ್ದಿದ್ರೆ ಅದನ್ನು ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೆ. ಸೊ ಈ ವಿಡಿಯೋ ಎಡಿಟ್ ಮಾಡ್ತಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಈ ಪ್ಲೇಸೇ ಬಂದುಬಿಟ್ಟು ಇಟ್ಸ್ ಅರೌಂಡ್ 150 km ಡಯಾಮೀಟ್ರು. 150 km ಅಂದರೆ ಯೋಚನೆ ಮಾಡಿ, ಇಲ್ಲಿಂದ ಎಷ್ಟೋ ದೂರ. ಅಷ್ಟು ದೊಡ್ಡ ಪ್ಲೇಸ್ ಬಂದುಬಿಟ್ಟು ಫುಲ್ಲಾಗಿ ಅಷ್ಟು ದೊಡ್ಡ ಆಸ್ಟ್ರಾಯ್ಡ್ ಅಟ್ಯಾಕ್ ಆಗಿರೋದ್ರಿಂದನೇ ಎಲ್ಲ ಆಲ್ ಟೈಪ್ಸ್ ಆಫ್ ಡೈನೋಸರ್ಸ್ ಎಕ್ಸ್ಟೆಂಟ್ ಆಗೋಗಿದೆ. ನಾಟ್ ಈವನ್ ಎ ಸಿಂಗಲ್ ಡೈನೋಸರ್ ಇಸ್ ಪ್ರೆಸೆಂಟ್ ನೌ. ಸೊ ದಿಸ್ ಇಸ್ ದ
ನ್ಯೂಸ್ ಫಾರ್ ಟುಡೇ. ಇದು ಲಾಸ್ಟಾಗಿ ಒಂದಿದೆ, ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ದ ಜಾಪನೀಸ್ ಸೇ ದಟ್ ವಿ ಹ್ಯಾವ್ 3 phases. The first phase is you show to the world. The second phase is you show to your close friends and family. The third phase you never show to anyone and is the truest reflection of who you are. 3 ಫೇಸ್ ಇರುತ್ತೆ ಒಂದು ಹ್ಯೂಮನ್ ಬೀಯಿಂಗ್ಗೆ. ಅದೇ ಬಂದ್ಬಿಟ್ಟು ಇವಾಗ ನಾನು ಹೇಳಿರೋ ಲಿಸ್ಟು. ಸೊ ಇದೇ ಇವತ್ತಿನ ನ್ಯೂಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಷ್ಟು ದಿವಸ ಬಂದುಬಿಟ್ಟು ನನಗೆ ಮೈ ಹುಷಾರು ಇಲ್ದಿರೋ ಕಾರಣದಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಈ ವಿಡಿಯೋ ಸ್ವಲ್ಪ ಲೆಂತಾಗಿರುತ್ತೆ, ಸಾರಿ ಫಾರ್ ದಟ್. ನಾಳೆಯಿಂದ ಸ್ವಲ್ಪ ಟೈಮ್ ರಿಡ್ಯೂಸ್ ಮಾಡ್ಕೊತೀನಿ. ಇಷ್ಟು ದಿವಸ ಏನೇ ನ್ಯೂಸ್ ಹಾಕಿಲ್ವೋ ಅದರಿಂದ ಸ್ವಲ್ಪ ಇಂಪಾರ್ಟೆಂಟ್ ಕಂಟೆಂಟ್ ಮಾತ್ರ ಎತ್ತು ಹಾಕಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ಎಡಿಟ್ ಮಾಡಲ್ಲ, ಡೈರೆಕ್ಟ್ ಪೋಸ್ಟಿಂಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಬೈಕರ್ ಸೈಪಾಟ್. ನಾಳೆ ಇನ್ನೊಂದು ಹೊಸ ವೀಡಿಯೋಯಿಂದ ನಿಮ್ಮೆಲ್ಲರನ್ನೂ ಬಂದು ಮೀಟ್ ಮಾಡ್ತೀನಿ. ಟಾಟಾ, ಗುಡ್ ನೈಟ್.